ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಕೊರೋನಾ ಹಾಟ್ಸ್ಪಾಟ್ ಟಿವಿ9 ಗ್ರೌಂಡ್ ರಿಪೋರ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ. ಹೆದ್ದಾರಿ 50ರ ಸಿನಿಮೀಯ ದರೋಡೆ ಹಿಂದಿದೆ 8 ಯುವಕರ ಲಾಕ್ಡೌನ್ ಕಥೆ. 2 ಆಸ್ಪತ್ರೆ ಸುತ್ತಿದ ಕೊರೋನಾ ಸೋಂಕಿತ ಗರ್ಭಿಣಿ, ಅದೆಷ್ಟು ಗರ್ಭಿಣಿಯರಿಗೆ ಭೀತಿ? ಪೊಲೀಸರೇ ಹುಷಾರ್, ಹುಡುಕಿ ಬರ್ತಿದೆ ಹೆಮ್ಮಾರಿ ಕೊರೋನಾ. ಕೂಡಿ ಬರ್ತಿಲ್ಲ ಕಂಕಣ ಭಾಗ್ಯ, ಕಲ್ಯಾಣ ಮಂಟಪ ಮಾಲೀಕರ 60 ಕೋಟಿಗೆ ಕೊಕ್ಕೆ. ಇದೇ ಹೊತ್ತಿನ ವಿಶೇಷ ಕೊರೋನಾ ಹಾಟ್ಸ್ಪಾಟ್ ಟಿವಿ9 ಗ್ರೌಂಡ್ ರಿಪೋರ್ಟ್. ಲಾಕ್ಡೌನ್, ಹಣ ಇಲ್ಲ, ಏನ್ ಮಾಡೋದು ಸ್ವಾಮಿ? ಎಲ್ಲರ ಗೋಳಾಟ ಇದು. ಆದ್ರೆ ಹಣ ಇಲ್ಲ ಅಂತ ಏನ್ ಬೇಕಾದ್ರೂ ಮಾಡೋಕ್ಕಾಗತ್ತಾ? ಇಲ್ಲಿ ನಾವು ತೋರಿಸ್ತೀವಿ 8 ಮುಖಗಳನ್ನ. ಏನೇ ಮಾಡಿದ್ರೂ ದುಡ್ಡು ಸಿಗ್ತಾ ಇಲ್ಲ ಅಂತ ಅಂದ್ಕೊಂಡ ಈ ದುರುಳರಿಗೆ ಕಾಣಿಸಿದ್ದು ರಾಷ್ಟ್ರೀಯ ಹೆದ್ದಾರಿ NH 50ರಲ್ಲಿ ಇವರು ಆಡಿದ ಆಟ ಎಂಥದ್ದು ಗೊತ್ತಾ? ರಾಷ್ಟ್ರೀಯ ಹೆದ್ದಾರಿ 50 ವಿಜಯಪುರದಿಂದ ಬೆಂಗಳೂರಿಗೆ ಕನೆಕ್ಟ್ ಆಗೋ ಹೆದ್ದಾರಿಯಲ್ಲಿ ಪ್ರತಿದಿನ ಅನ್ನೋ ಹಾಗೆ ಸಾವಿರಾರು ವಾಹನಗಳು ಸಂಚರಿಸುತ್ತವೆ. ಕೊರೋನಾ ಹೆಮ್ಮಾರಿ ಒಕ್ಕರಿಸಿ ಅಟ್ಟಹಾಸ ಮಾಡ್ತಾ ಇದ್ರು ಈ ಹೆದ್ದಾರಿಗೆ ಬಿಡುವಿಲ್ಲ. ಇಂಥ ವೇಳೆಯಲ್ಲಿಯೇ ಒಂದು ತಂಡದ ಕಣ್ಣು ಈ ಹೆದ್ದಾರಿ ಮೇಲೆ ಬಿದ್ದಿತ್ತು. ಅಷ್ಟಕ್ಕೂ ಅದು 8 ಜನರ ತಂಡ. ಪ್ರಿಯ ವೀಕ್ಷಕರೇ, ಈ ಎಲ್ಲರೂ ಲಾಕ್ಡೌನ್ ವೇಳೆಯಲ್ಲಿ ಮನೆ ಸೇರಿಕೊಂಡವರು. ಲಾಕ್ಡೌನ್ ರಿಲೀಫ್ ಆಗಿ ಇನ್ನೇನೋ ಕೆಲಸ ಶುರು ಮಾಡಬೇಕು. ಎಲ್ರಿಗೂ ಬೋರೋ ದುಡಿದ್ರೆ ಅದೆಷ್ಟು ಹಣ ಸಿಗುತ್ತೆ, ಮೋಜೋ ಮಸ್ತಿ ಮಾಡೋಕ್ಕಾಗುತ್ತಾ ಅಂತ ಯೋಚನೆ ಮಾಡಿದವರೇ ರಾತ್ರಿ ವೇಳೆ ಕೆಲಸ ಮಾಡೋಣ ಅಂತ ಡಿಸೈಡ್ ಮಾಡಿದ್ದಾರೆ. ಆವತ್ತು ಮೇ 22 ಇವರ ಕಣ್ಣಿಗೆ ಕಾಣಿಸಿದ್ದು ದಾವಣಗೆರೆಗೆ ಹೊರಟಿದ್ದ ಲಾರಿ ಚಾಲಕ. ಇಂಡಿಯಿಂದ ದಾವಣಗೆರೆ ಕಡೆ ಹೋಗ್ತಾ ಇದ್ದು ಲಾರಿ ಡ್ರೈವರ್ ಅವನು ಧರ್ಮರಾಜ್ ಉಗಾರ್ ಅಂತ. ಅವನೊಂದು ಎಕ್ಸ್ಪೀರಿಯನ್ಸ್ ಡ್ರೈವರ್. ಅವನಿಗೆ ಸುಮಾರು 10-10ವರೆಗೆ ಕೆಲವು ಹುಡುಗರು ಒಂದು ಆಟೋಲ್ಲಿ ಬಂದು ಲಾರಿ ಮುಂದೆ ಬರ್ತಾರೆ. ನಿಧಾನಕ್ಕೆ ಅವರು ಡ್ರೈವ್ ಮಾಡ್ತಾರೆ. ಆವಾಗ ನೋಡಿ ಈ ಸ್ಟಾಪ್ಸ್ ದ ವೆಹಿಕಲ್. ಅದೇ ಟೈಮ್ಗೆ ಒಂದು ಬೈಕ್ ಮೇಲೆ 3 ಜನ ಬರ್ತಾರೆ. ಅವ್ರಿಗೆ ಯಾವುದೋ ಒಂದು ಪತ್ತೆಯನ್ನು ಕೇಳೋಕ್ಕೆ ನೆಪದಲ್ಲಿ ಅವರು ಸ್ಟಾಪ್ ಮಾಡ್ತಾರೆ. ಎಸ್, 4-5 ಜನ ಆಟೋದಲ್ಲಿ, 3 ಬೈಕ್ನಲ್ಲಿ ಬಂದು ಮಚ್ಚೋ ಲಾಂಗ್ಗಳಿಂದ ಡ್ರೈವರ್ಗೆ ಬೆದರಿಸಿದ್ದಾರೆ. ಆರಂಭದಲ್ಲಿ ಡ್ರೈವರ್ ಮತ್ತು ಕ್ಲೀನರ್ ಪ್ರತಿರೋಧ ವ್ಯಕ್ತಪಡಿಸಿದ್ರು. ಏನೋ ಮಾಡೋಕ್ಕಾಗಿಲ್ಲ. ಅಂತಿಮವಾಗಿ ಬೇರೆ ದಾರಿ ಕಾಣದೆ ಇಬ್ಬರು ತಮ್ಮ ಬಳಿ ಇದ್ದ 1,28,000 ರೂಪಾಯಿ ನಗದು, 2 ಮೊಬೈಲ್ ಕೊಟ್ಟಿದ್ದಾರೆ. ತಕ್ಷಣ ಕಿರಾತಕರ ತಂಡ ಲಾರಿಯ ಕೀಯನ್ನು ತೆಗೆದುಕೊಂಡು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಆವಾಗ ಪಾಪ ಹೆದರ್ಕೊಂಡು ಅವರ ಹತ್ತಿರ ಇರೋದು ಹಣ ಮತ್ತು ಮೊಬೈಲ್ ಅವರು ಕೊಟ್ಬಿಡ್ತಾರೆ. ಈ ರಿಪೋರ್ಟ್ ಪ್ರಕಾರ ಅವರು 1,28,000 ಹಣ ಪ್ಲಸ್ 2 ಮೊಬೈಲ್ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಈ ಹಣ ಅವರು ಇಂಡಿಯಿಂದ ದಾವಣಗೆರೆ ಈ ಮಾವಿನ ಖರೀದಿ ಮಾಡೋಕ್ಕೆ ಅವರು ಬಳಕೆ ಮಾಡಿದರು. ಸೊ ಆದ ನಂತರ ಅವರು ಟ್ರಕ್ದು ಕೀ ಕೂಡ ಅವರು ಇಸ್ಕೊಂಡು ಹೋಗಿಬಿಡ್ತಾರೆ. ರಾತ್ರಿ ಈ ಡ್ರೈವರ್ ಕ್ಲೀನಾಗಿ ಏನಾದರೂ ಮಾಡಿ ಎಫರ್ಟ್ಸ್ ಮಾಡಿ ಮಿಡ್ ನೈಟ್ ಸ್ಟೇಷನ್ ಹತ್ತಿರ ಬರ್ತಾರೆ. ಹಾಗೋ ಹೀಗೋ ಕಷ್ಟಪಟ್ಟು ಮನಗೋಳಿ ಪೊಲೀಸ್ ಸ್ಟೇಷನ್ ಬಳಿಗೆ ರಾತ್ರಿಯೇ ಬಂದಿದ್ದ ಲಾರಿ ಚಾಲಕ ಪೊಲೀಸರಿಗೆ ದೂರು ನೀಡಿದ್ದಾನೆ. ಕೊರೋನಾ ಕೇಕೆ ಹಾಕ್ತಾ ಇರೋ ಸಮಯದಲ್ಲಿ ಹಿರಿಯ ಅಧಿಕಾರಿಗಳು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಮೇ 26ರ ರಾತ್ರಿ ಅಂದ್ರೆ ಘಟನೆ ನಡೆದು 4 ದಿನದ ಬಳಿಕ ಮನಗೋಳಿ ಗ್ರಾಮದ ಬಳಿಯ ದಾಬಾ ಒಂದರ ಬಳಿ ಅನುಮಾನಾಸ್ಪದವಾಗಿ ಕೆಲ ಯುವಕರು ಪೊಲೀಸರಿಗೆ ಕಾಣಿಸಿದ್ದಾರೆ. ಪೊಲೀಸರು ಅವರನ್ನ ವಶಕ್ಕೆ ತೆಗೆದುಕೊಳ್ಳುತ್ತಿದ್ದಂತೆ ಹೆದ್ದಾರಿ ದರೋಡೆಯ ಸುಳಿ ಬಿಚ್ಚಿಕೊಂಡಿದೆ. ಸಸ್ಪೆಕ್ಟೆಡ್ ಇತ್ತು ಅಂಥವ್ರದ್ದು ಮ್ಯಾಚಿಂಗ್ ಫೀಚರ್ಸ್ ಅವರು ಕೆಲವು ಕಂಡ್ರು. ಸೊ ಇಮಿಡಿಯೇಟ್ಲಿ ವಿ ಟುಕ್ ದೆಮ್ ಫಾರ್ ಇಂಟ್ರೋಗೇಷನ್. ಸೊ ಮೊದಲೇ ಅವರು ಎಲ್ಲಲ್ಲ ನಾವು ಇರುವರೆಲ್ಲ ನಾವು ಸಾಮಾನ್ಯ ಕೆಲಸ ಮಾಡೋರು, ಇಲ್ಲಿ ಊಟ ಮಾಡೋಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾಯಿದ್ರು. ಬಟ್ ಈ ಟೈಮ್ಗೆ ಊಟ ಮಾಡೋಕ್ಕೆ ಯಾಕೆ ಬಂದಿದ್ದೀರಿ ಮತ್ತು ನಿಮ್ಮದು ಲಾರಿ ಇಲ್ಲ, ಬೇರೆ ಇಲ್ಲ, ನೀವು ಯಾಕೆ ಬಂದಿರಿ ಅಂತ ಕ್ವೆಶ್ಚನ್ ಕೇಳುವಾಗ ಒಬ್ಬರು ಬಾಯ್ಬಿಟ್ರು ದಟ್ ಹೌದು ನಾವು ಮೊನ್ನೆ ಕೂಡ ಅದೇ ರೀತಿ ಒಂದು ದರೋಡೆ ಮಾಡಿತ್ತು, ಇವತ್ತು ಕೂಡ ಅದೇ ರೀತಿ ನಮ್ಮದು ಪ್ಲಾನ್ ಇತ್ತು. ಸೊ ಆವಾಗ
ಒನ್ ಬೈ ಒನ್ ಇದು ಘಟನೆ ಹೆಂಗೆ ಆಯಿತು, ಯಾರು ಮಾಡಿದ್ದಾರೆ ನಮಗೆ ಕ್ಲಾರಿಟಿ ಸಿಕ್ತು. ಒಟ್ಟು 9 ಜನ, 8 ಜನ ದಾಂಡಿಗರು, ಮತ್ತೊಬ್ಬ ಅಪ್ರಾಪ್ತ. ಪೊಲೀಸರು ಸ್ವಲ್ಪ ಯಾಮಾರಿದ್ರು ಈ ತಂಡ ಸುಲಭಕ್ಕೆ ದುಡ್ಡು ಮಾಡಬಹುದಾಗಿದ್ದ ಹೆದ್ದಾರಿ ದರೋಡೆಯನ್ನೇ ಕಾಯಕ ಮಾಡಿಕೊಳ್ಳೋ ಎಲ್ಲ ಲಕ್ಷಣಗಳಿದ್ವು. ಪೊಲೀಸರು ಬಸವನ ಬಾಗೇವಾಡಿ ಪಟ್ಟಣದ ಸಂಗಮೇಶ, ಬಸವರಾಜ, ಶಿವಾನಂದ, ರವಿ ಸೇರಿದಂತೆ ಎಲ್ಲ 8 ಜನರನ್ನ ಹಿಡಿದು ಜೈಲಿಗಟ್ಟಿದ್ದಾರೆ. ಕೊರೋನಾ ಬರೀ ಜನರಿಗೆ ಮಾತ್ರವಲ್ಲ, ಇಡೀ ದೇಶಕ್ಕೆ ಸಂಕಷ್ಟ ತಂದಿಟ್ಟಿದೆ. ಆರ್ಥಿಕತೆ ಪಾತಾಳಕ್ಕೆ ಕುಸಿದಿದೆ. ಇಂಥ ಟೈಮ್ನಲ್ಲಿ ಐಷಾರಾಮಿಯಾಗಿ ಬದುಕೋ ಆಸೆಯಿಂದ ಹೀಗೆಲ್ಲ ಮಾಡಿದ್ರು ಅಂದ್ರೆ ನಿಜಕ್ಕೂ ಇದು ಕ್ಷಮಾರ್ಹವಲ್ಲ. ಇದೀಗ ಎಲ್ಲರೂ ಜೈಲು ಸೇರಿದ್ದಾರೆ. ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು. ಅದೇ ಕಾನೂನು. ಕೊರೋನಾದಿಂದ ಕಂಗೆಟ್ಟು ಜೀವನದಲ್ಲಿ ಸೆಟ್ಲ್ ಆಗಬೇಕು ಅನ್ನೋ ದುರಾಸೆಗೆ ಬಿದ್ದು ಇವರು ಮೊದಲ ಬಾರಿ ದರೋಡೆಗೆ ಪ್ರಯತ್ನಕ್ಕೆ ಕೈ ಹಾಕಿ ಇದೀಗ ಜೈಲು ಹಕ್ಕಿಗಳಾಗಿದ್ದಾರೆ. ಕ್ಯಾಮರಾಮನ್ ಶ್ರೀಶಾಲ್ ಜೊತೆ ಅಶೋಕ್ ಅಡಹಳ್ಳಿ, TV9 ವಿಜಯಪುರ. ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ ಹೇಳ್ತಾರೆ. ಈಗ ಎಲ್ಲಿ ಸ್ವಾಮಿ, ಒಂದ್ ಕಡೆ ಕೊರೋನಾ, ಇನ್ನೊಂದು ಕಡೆ ಚಂಡಮಾರುತ. ಅಬ್ಬಬ್ಬ, ಎಲ್ಲದಕ್ಕೂ ಹಿಂದೆ ಮುಂದೆ ನೋಡ್ಲೇಬೇಕು. ಅದರಲ್ಲೂ ಮದುವೆಯನ್ನೇ ನಂಬಿಕೊಂಡಿದ್ದ ಕಲ್ಯಾಣ ಮಂಟಪದ ಮಾಲೀಕರು ಈಗ ಇನ್ನಿಲ್ಲದ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಸರಿಸುಮಾರು 50 ರಿಂದ 60 ಕೋಟಿ ರೂಪಾಯಿ ನಷ್ಟ ಅನುಭವಿಸಿದ್ದಾರೆ. ಕೊರೋನಾ ಮಹಾಮಾರಿಯ ಲಾಕ್ಡೌನ್ನಿಂದಾಗಿ ಸಾಕಷ್ಟು ಜನರು ಸಮಸ್ಯೆಗೆ ಸಿಲುಕಿದ್ದಾರೆ. ಅದರಲ್ಲಿ ಕಲ್ಯಾಣ ಮಂಟಪದ ಮಾಲೀಕರು ಸಹ ಒಬ್ರು. ಯಾಕಂದ್ರೆ ಕಲ್ಯಾಣ ಮಂಟಪದಲ್ಲಿ ನಿಗದಿಯಾಗಿದ್ದಂತಹ 1200ಕ್ಕೂ ಹೆಚ್ಚು ಮದುವೆಗಳು ರದ್ದಾಗಿದ್ದಾವೆ. 50 ಕೋಟಿಗೂ ಹೆಚ್ಚು ಹಣ ವಹಿವಾಟು ನಡೀಬೇಕಾಗಿತ್ತು, ಇದು ನಡೆದಿಲ್ಲ. ಹೀಗಾಗಿ ಸಹಜವಾಗಿಯೇ ಕಲ್ಯಾಣ ಮಂಟಪದ ಮಾಲೀಕರು ಸಹ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿದ್ದಾರೆ. ನಿಜ, ಮದುವೆ ಮಾಡಿದವರ ಕಷ್ಟ ಇರಲಿ, ಇದೀಗ ಕಲ್ಯಾಣ ಮಂಟಪಗಳ ಮಾಲೀಕರೇ ಕಷ್ಟಪಡ್ತಿದ್ದಾರೆ. ಹೌದು, ಮೈಸೂರಿನ ಕಲ್ಯಾಣ ಮಂಟಪಗಳಲ್ಲಿ ನಿಗದಿಯಾಗಿದ್ದ ಒಂದಲ್ಲ ಎರಡಲ್ಲ ಬರೋಬ್ಬರಿ 1200ಕ್ಕೂ ಹೆಚ್ಚು ಮದುವೆಗಳು ರದ್ದಾಗಿವೆ. ಇದರಿಂದಾಗಿ ಕಲ್ಯಾಣ ಮಂಟಪದ ಮಾಲೀಕರಿಗೆ ಬರೋಬ್ಬರಿ 50 ರಿಂದ 60 ಕೋಟಿ ನಷ್ಟ ಉಂಟಾಗಿದೆ. ನಾವೀಗ ಮೈಸೂರಿನ ರಾಜೇಂದ್ರ ಕಲಾಮಂದಿರದಲ್ಲಿದ್ದೇವೆ. ನೀವು ನೋಡ್ತಾ ಇರಬಹುದು ಈ ಒಂದು ಕಲ್ಯಾಣ ಮಂಟಪವನ್ನ. ಈ ಒಂದು ಸಂದರ್ಭದಲ್ಲಿ ಮದುವೆಯಿಂದಾಗಿ ಇಲ್ಲಿ ಹಬ್ಬದ ವಾತಾವರಣ ಇರ್ತಾ ಇತ್ತು. ಅಂದ್ರೆ ಪ್ರಮುಖವಾಗಿ ಏಪ್ರಿಲ್ ಮತ್ತೆ ಮೇನಲ್ಲಿ ಹೆಚ್ಚು ಮದುವೆಗಳು ಆಗ್ತಾ ಇದ್ವು. ಹೀಗಾಗಿ ಮೈಸೂರಿನ ಪ್ರತಿಷ್ಠಿತ ಕಲ್ಯಾಣ ಮಂಟಪದಲ್ಲಿ ಒಂದಾದಂತಹ ರಾಜೇಂದ್ರ ಕಲಾಮಂದಿರದಲ್ಲೂ ಸಹ ಸಾಕಷ್ಟು ಹಬ್ಬದ ವಾತಾವರಣ ಮನೆ ಮಾಡ್ತಿತ್ತು. ಆದರೆ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿಲ್ಲ. ಇದರಿಂದಾಗಿ ಸಹಜವಾಗಿಯೇ ಕಲ್ಯಾಣ ಮಂಟಪದ ಮಾಲೀಕರಿಗೂ ಸಾಕಷ್ಟು ಸಮಸ್ಯೆ ಉಂಟಾಗಿದೆ. ಮತ್ತೆ ಇದು ಕೇವಲ ಒಂದು ಕಲ್ಯಾಣ ಮಂಟಪದ ಕಥೆ ಅಲ್ಲ, ಮೈಸೂರಿನಲ್ಲಿರುವಂತಹ ಎಲ್ಲ ಕಲ್ಯಾಣ ಮಂಟಪದ ಪರಿಸ್ಥಿತಿಯೂ ಸಹ ಇದೇ ಆಗಿದೆ. ಅಂದ್ರೆ ಈಗ ಲಭ್ಯವಿರುವಂತಹ ಮಾಹಿತಿಯ ಪ್ರಕಾರ ಏನು 1200 ಮದುವೆಗಳು ಈ ಬಾರಿ ಏನು ಮದುವೆಯ ಸೀಸನ್ ಇದೆ ಇಲ್ಲಿ ಬುಕ್ ಆಗಿತ್ತು. ಮತ್ತೆ ಮುಂಗಡ ಹಣವನ್ನು ಸಹ ಜನರು ಕೊಟ್ಟಿದ್ರು. ಆದ್ರೆ ಮದುವೆ ರದ್ದಾದ ಕಾರಣ ಈಗ ಆ ಮುಂಗಡ ಹಣವನ್ನ ವಾಪಸ್ಸು ಕೊಡುವಂತೆ ಈಗ ಅವರೆಲ್ಲರೂ ಸಹ ಕಲ್ಯಾಣ ಮಂಟಪದ ಮಾಲೀಕರನ್ನ ಪೀಡಿಸ್ತಾ ಇದ್ದಾರೆ. ಆದ್ರೆ ಕಲ್ಯಾಣ ಮಂಟಪದ ಮಾಲೀಕರ ಬಳಿ ಅವರಿಗೆ ವಾಪಸ್ಸು ಕೊಡ್ಲಿಕ್ಕೆ ಹಣ ಸಹ ಇಲ್ಲ. ಕೊರೋನಾ ಹಿನ್ನೆಲೆಯಲ್ಲಿ ಕಲ್ಯಾಣ ಮಂಟಪದಲ್ಲಿ ಮದುವೆ ಕಾರ್ಯಕ್ರಮಕ್ಕೆ ಬ್ರೇಕ್ ಹಾಕಲಾಗಿದೆ. ಹೀಗಾಗಿ ನಿಗದಿಯಾಗಿದ್ದ ಮದುವೆಗಳು ರದ್ದಾಗಿ ಎಲ್ಲರೂ ದೇವಸ್ಥಾನಗಳಲ್ಲಿ, ಮನೆಗಳಲ್ಲಿ ಮದುವೆ ಆಗ್ತಿದ್ದಾರೆ. ಸಿಂಪಲ್ ಮದುವೆ ಅನ್ನೋದಕ್ಕೆ ಇದೀಗ ಅರ್ಥ ಬರ್ತಿದೆ. ಆದ್ರೆ ಕಲ್ಯಾಣ ಮಂಟಪಗಳು ಸಂಪೂರ್ಣ ಖಾಲಿ. ಮಾಲೀಕರಿಗೆ ಫುಲ್ ಟೆನ್ಷನ್. ನಮಗೆ ಏಪ್ರಿಲ್ ಮತ್ತು ಮೇ ತಿಂಗಳು ತೊಂತು ಅಂತಂದರೆ ಮೈಸೂರಲ್ಲಿ ಒಂದು 85 ಚೌಲ್ಟ್ರಿ ಇದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಚೌಲ್ಟ್ರಿಲಿ ಮಿನಿಮಮ್ 18 ರಿಂದ 20 ಮದುವೆ ಫಿಕ್ಸ್ ಆಗಿತ್ತು. ಅದರಲ್ಲಿ ಆಲ್ಮೋಸ್ಟ್ ಆಲ್ ಒಂದು ಮನೇಲೇ ಮಾಡ್ಕೊಂಡಿರೋರು ಒಂದು ಸ್ವಲ್ಪ ಜನನೂ ಇದ್ದಾರೆ. ಚೌಲ್ಟ್ರಿಲಿ ಮಾಡ್ಕೊಂಡಿರೋರು ಒಂದು ತುಂಬ 1-2 ಚೌಲ್ಟ್ರಿಲಿ ಒಂದು ಮಾಡ್ಕೊಂಡಿದ್ದಾರೆ ಅನ್ನೋದು ಬಿಟ್ಟರೆ ಮಿಕ್ಕಿದ್ದು ಯಾವುದೂ ಮದುವೆಗಳಾಗಿಲ್ಲ. ಆಲ್ಮೋಸ್ಟ್ ಆಲ್ ನಮಗೆ ಇದೆರಡು ತಿಂಗಳಲ್ಲಿ ನಮಗೆ 1200 ರಿಂದ 1400 ಮ್ಯಾರೇಜ್ ಫಿಕ್ಸ್ ಆಗಿತ್ತು. ಎಲ್ಲ ಚೌಲ್ಟ್ರಿಲು ಮೈಸೂರಲ್ಲಿ ಎಷ್ಟಿದೆಯೋ ಎಲ್ಲ ಚೌಲ್ಟ್ರಿಲು 1200 ಮದುವೆ, ಎಲ್ಲ ಚೌಲ್ಟ್ರಿಲು ಆಲ್ಮೋಸ್ಟ್ ಆಲ್. ದಿಸ್ ಇಸ್ ದ ಕರೆಕ್ಟ್ ಸೀಸನ್, ಏಪ್ರಿಲ್ ಮೇ. ಕಲ್ಯಾಣ ಮಂಟಪಕ್ಕೆ ನೀಡಿದ್ದ ಮುಂಗಡ ಹಣ ವಾಪಸ್ಸು ನೀಡುವಂತೆ ದುಂಬಾಲು ಬಿದ್ದಿದ್ದಾರೆ. ಇದರಲ್ಲಿ ಕೆಲವರು ಮುಂಗಡ ಹಣವನ್ನ ವಾಪಸ್ ನೀಡಿ ಕೈ ತೊಳೆದುಕೊಂಡಿದ್ದಾರೆ. ಮತ್ತೆ ಕೆಲವರಿಗೆ ಪಡೆದ ಮುಂಗಡ ಹಣವನ್ನ ನೀಡಲು ಸಾಧ್ಯವಾಗಿಲ್ಲ. ಸದ್ಯ ಸರ್ಕಾರದಿಂದ ಏನಾದರೂ ರಿಲೀಫ್ ಸಿಗುತ್ತಾ ಅಂತ ಕಲ್ಯಾಣ ಮಂಟಪದ ಮಾಲೀಕರು ಎದುರು ನೋಡ್ತಿದ್ದಾರೆ. ರಾಮ್, TV9 ಮೈಸೂರು.
70 ರೂಪಾಯಿ ಕೊಟ್ಟರು ಸರಿಯಾದ ಟೈಮ್ಗೆ ಆಫೀಸ್ಗೆ ಹೋಗೋಕೆ ಆಗ್ತಾ ಇರಲಿಲ್ಲ. ಗಂಟೆಗಟ್ಟಲೆ ಕಾದ್ರೂ ಬಸ್ಗಳೇ ಬರ್ತಿರ್ಲಿಲ್ಲ. ಅಲ್ಲಿಗೆ ಬಸ್ ಇಲ್ಲ, ಇಲ್ಲಿಗೆ ಬಸ್ ಇಲ್ಲ ಅನ್ನೋ ಕಾರಣ. ಆದರೆ ನಿಮ್ಮ TV9 ಈ ಬಗ್ಗೆ ವಿಸ್ತೃತವಾಗಿ ವರದಿ ಪ್ರಸಾರ ಮಾಡಿತ್ತು. ವರದಿಯಿಂದ ಎಚ್ಚೆತ್ತ BMTC ಇವತ್ತು ಬೆಳಗ್ಗೆ 6 ಗಂಟೆಗೆ ಎಲ್ಲ ಏರಿಯಾಗಳಿಗೂ ಬಸ್ಗಳನ್ನು ರಸ್ತೆಗಿಳಿಸಿತ್ತು. ಬಸ್ ಇಲ್ಲ, ಕರೆಕ್ಟ್ ಟೈಮಿಗೆ ಡ್ಯೂಟಿಗೆ ಹೋಗೋಕ್ಕಾಗ್ತಿಲ್ಲ, 70 ರೂಪಾಯಿ ಕೊಟ್ಟರು ಆನ್ ಟೈಮ್ ಆಫೀಸ್ಗೆ ಹೋಗೋಕ್ಕಾಗ್ತಿಲ್ಲ ಅಂತ ಬೆಂಗಳೂರಿನ ಜನ BMTC ಮೇಲೆ ಹಿಡಿಶಾಪ ಹಾಕ್ತಿದ್ರು. ಮನಸ್ಸಲ್ಲೇ ಬೈಕೊಂಡು ಬಸ್ ಹತ್ತಿ ಕೆಲಸಕ್ಕೆ ಹೋಗ್ತಾ ಇದ್ರು. ಪ್ರಯಾಣಿಕರ ಸಮಸ್ಯೆಯನ್ನ ಮನಗಂಡ TV9 ಈ ಬಗ್ಗೆ ವರದಿ ಪ್ರಸಾರ ಮಾಡಿತ್ತು. TV9 ಪ್ರಸಾರ ಮಾಡಿದ ವರದಿ ನೋಡಿ ಕೂಡಲೇ ಎಚ್ಚೆತ್ತ BMTC ಇಂದು ಬೆಳಗ್ಗೆ 6 ಗಂಟೆಗೆ ಬಸ್ಗಳ ಸಂಚಾರವನ್ನ ಆರಂಭಿಸಿತ್ತು. ಇವತ್ತು ಬೆಳಗ್ಗೆ 6 ಗಂಟೆಗೆ ಬೆಂಗಳೂರಿನ ಎಲ್ಲಾ ಮಾರ್ಗಗಳಿಗೂ ಬಸ್ ಸಂಚಾರ ಆರಂಭವಾಗಿತ್ತು. ಸುಮಾರು 4000 ಬಸ್ಗಳಷ್ಟು ಸಂಚರಿಸಿದ್ವು. ಪ್ರಯಾಣಿಕರ ಅನುಗುಣವಾಗಿ ಬಸ್ಗಳ ವ್ಯವಸ್ಥೆ ಮಾಡಲಾಗಿತ್ತು. ಪ್ರಯಾಣಿಕರಿಂದ ಸುಲಿಗೆ ಮಾಡುವಂತಹ ಕೆಲಸವನ್ನ BMTC ನಿಗಮ ಮಾಡ್ತಾ ಇತ್ತು. ಈ ಬಗ್ಗೆ TV9 ಸುದ್ದಿ ಪ್ರಸಾರ ಮಾಡ್ತಿದ್ದಂಗೆ BMTC ಆ ಒಂದು ಕಡ್ಡಾಯ ಪಾಸನ್ನು ರದ್ದು ಮಾಡಿ ಟಿಕೆಟ್ ಕೊಡುವಂತಹ ಕೆಲಸವನ್ನು ಮಾಡ್ತು. ನಂತರ ಪ್ರಯಾಣಿಕರಿಗೆ ಈ ಒಂದು ಬಸ್ ವ್ಯವಸ್ಥೆ ಕಲ್ಪಿಸುವಂತಹ ನಿಟ್ಟಿನಲ್ಲಿ ಕೂಡ TV9 ಸುದ್ದಿ ಪ್ರಸಾರ ಮಾಡ್ತು. ಬೆಳಗ್ಗೆ 7 ಗಂಟೆಗೆ ಬರಬೇಕಾದಂತಹ ಬಸ್ಗಳು 8 ಗಂಟೆ 9 ಗಂಟೆ ಅದು ಬರ್ತಾ ಇರಲಿಲ್ಲ. ಹೀಗಾಗಿ TV9 ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡಿದಂತಹ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡುವಂತಹ BMTC ನಿಗಮ ಈಗ ಬೆಳಗಿನ 6 ಗಂಟೆಗೆ ಬಸ್ ಸಂಚಾರವನ್ನು ಆರಂಭ ಮಾಡಿದೆ. ಸದ್ಯ ಈಗ ಮೆಜೆಸ್ಟಿಕ್ ನಲ್ಲಿ ನಾವು ನೋಡ್ತಿರ್ಬೋದು, ಈ ಒಂದು ಬಸ್ಗಳ ಸಂಚಾರ ಈಗ ಆರಂಭವಾಗಿದೆ. BMTC ಬಸ್ಗಳ ಸಂಚಾರ ಆರಂಭವಾಗಿದೆ. ಹೊಸಕೋಟೆ, ಮಾರತ್ಹಳ್ಳಿ, KR ಪುರಂ ಸೇರಿದಂತೆ ವಿವಿಧ ಕಡೆಗೆ ಈ ಒಂದು ಬಸ್ಗಳ ಸಂಚಾರ ಈಗ ಆರಂಭವಾಗಿರುವಂಥದ್ದು. ನಿನ್ನೆ ಮೊನ್ನೆವರೆಗೂ ಕೂಡ ಈ ಒಂದು ಬಸ್ಗಳು 7:30-8 ಗಂಟೆ ಸುಮಾರಿಗೆ ಎಲ್ಲೂ ಕೂಡ ಮೆಜೆಸ್ಟಿಕ್ ಬರ್ತಾ ಇದ್ದು, ಮೆಜೆಸ್ಟಿಕ್ಕಿಂದ ಬೇರೆ ಬೇರೆ ಪ್ರದೇಶಗಳಿಗೆ ಪ್ರಯಾಣ ಬೆಳೆಸ್ತಾ ಇತ್ತು. ಆದರೆ ಬೆಳಗಿನ ಜಾವ ಬೇರೆ ಬೇರೆ ಕೆಲಸಗಳಿಗೆ ಹೋಗಬೇಕಿದ್ದಂತಹ ಜನರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇತ್ತು. 8 ಗಂಟೆ ಆದರೂ ಕೂಡ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ. ಹೀಗಾಗಿ ಪ್ರಯಾಣಿಕರು ಸಾಕಷ್ಟು ಆಕ್ರೋಶನ ಹೊರಹಾಕಿದ್ರು. ಈ ಬಗ್ಗೆ TV9 ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡಿದಂತಹ ಕಾರಣಕ್ಕಾಗಿ BMTC ನಿಗಮದ ಅಧ್ಯಕ್ಷರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ನಾಳೆಯಿಂದ ಬೆಳಗಿನ 6 ಗಂಟೆಗೆ ಈ ಒಂದು ಬಸ್ ಸಂಚಾರ ಆರಂಭ ಮಾಡ್ತೀವಿ ಅಂತ ಕೂಡ ಮಾತನ್ನು ಹೇಳಿದ್ರು. ಹೀಗಾಗಿ ಈಗಾಗಲೇ ಬಸ್ ಸಂಚಾರ ಕೂಡ ಆರಂಭವಾಗಿದೆ. ಬೆಳಗ್ಗೆ 7 ಗಂಟೆಗೆ ಬರಬೇಕಾಗಿದ್ದ ಬಸ್ಗಳು 8 ಗಂಟೆಯಾದರೂ ನಿಲ್ದಾಣಕ್ಕೆ ಬರ್ತಿರ್ಲಿಲ್ಲ. ಇದರಿಂದಾಗಿ ಬಸ್ಗಳಿಗಾಗಿ ನಿಲ್ದಾಣದಲ್ಲಿ ಕಾದು ಕಾದು ಪ್ರಯಾಣಿಕರು ಸಾಕಾಗಿ ಹೋಗ್ತಿದ್ರು. ಜೊತೆಗೆ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಗೆ ಹೋಗುವವರಿಗೆ ತೊಂದರೆ ಆಗ್ತಾ ಇತ್ತು. ಇದನ್ನು ಅರಿತು TV9 ಪ್ರಯಾಣಿಕರ ಸಂಕಷ್ಟದ ಕುರಿತು ವಿಸ್ತೃತವಾದ ವರದಿ ಪ್ರಸಾರ ಮಾಡಿತ್ತು. ಪರಿಣಾಮ ಇಂದು ಬೆಳಗ್ಗೆ 6 ಗಂಟೆಗೆ ಬಸ್ಗಳು BMTC ನಿಲ್ದಾಣಕ್ಕೆ ಆಗಮಿಸಿದ್ವು. ಇದೇ ಸ್ಥಳಕ್ಕೆ ಖುದ್ದು BMTC ಅಧ್ಯಕ್ಷ ನಂದೀಶ್ ರೆಡ್ಡಿ ಮೆಜೆಸ್ಟಿಕ್ಗೆ ಭೇಟಿ ಕೊಟ್ಟಿದ್ರು. ಬಸ್ಗಳ ವ್ಯವಸ್ಥೆ ಹಾಗೂ ಪ್ರಯಾಣಿಕರ ಸಮಸ್ಯೆಗಳನ್ನ ಆಲಿಸಿದ್ರು. ಅಷ್ಟೇ ಅಲ್ಲ, TV9 ನಮ್ಮ ತಪ್ಪುಗಳನ್ನ ತಿದ್ದುವ ಕೆಲಸ ಮಾಡಿದೆ ಅಂತ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ತಮಗೆ ಗೊತ್ತಿದೆ, ಈಗ ನಿನ್ನೆ ಎಲ್ಲ ಸಾಕಷ್ಟು ರೀತಿಯಲ್ಲಿ ನಮಗೂ ಸಾರ್ವಜನಿಕರ ಹಿತದಿಂದ ತಿಳುವಳಿಕೆ ತಿಳಿಸ್ತಕ್ಕಂಥದ್ದು ತಾವು ಮಾಡಿದ್ದೀರಾ. ಮಾಧ್ಯಮದವರು, ವಿಶೇಷವಾಗಿ TV9 ಎಲ್ಲರೂ ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಈಗ ನಾವು ಬಹಳಷ್ಟು ನಮ್ಮ ಸಿಟಿ ಅವರು ಎಲ್ಲರೂ ಸಿಬ್ಬಂದಿಯವರೂ ನಾವು ಬೆಳಗ್ಗೆ ಬಂದಿದ್ದೀರಿ. ಮತ್ತು ನಮ್ಮ ಏನು ಕ್ರೂ ಇದ್ದಾರೆ, ಡ್ರೈವರ್ಸು, ಕಂಡಕ್ಟರ್ಸು, ಅವ್ರದ್ದು ಯಾವ ರೀತಿ ಬಸ್ಸುಗಳಲ್ಲಿ ಏನೇನು ಸಮಸ್ಯೆ ಕುಂದುಕೊರತೆಗಳಿದೆ ಅಂತಕ್ಕಂಥದ್ದು ಯಾವುದೇ ಒಂದು ಕುಂದುಕೊರತೆ ಇಲ್ಲ. ಆ ರೀತಿಯಾದಂಥ ಒಂದು ಉದ್ದೇಶ ಏನಂದರೆ, ಸನ್ಮಾನ್ಯ ಮುಖ್ಯಮಂತ್ರಿ ಅವರು ನಾವು ಏನೇ ಆಗಲಿ ಬಸ್ಸಲ್ಲಿ ಒಬ್ಬ ಪ್ಯಾಸೆಂಜರ್ ಇದ್ರೂ ಇಲ್ಲದೇ ಇದ್ರೂ ನಾವು ಸರ್ವಿಸಸ್ ಕೊಡಬೇಕು ಅಂತಕ್ಕಂಥದ್ದು ಕಳೆದ ವಾರದಲ್ಲಿ ತೀರ್ಮಾನ ಕೊಟ್ಟ ನಂತರ ಈ ಕೊರೋನಾ ಕೋವಿಡ್ ನಮಗೇನೆ ಎಲ್ಲರಿಗೂ ಹೆದರಿಕೆ ಇದೆ. ಯಾರು ಮನೆಯಿಂದ ಹೊರಗೋದ್ರೆ ಏನಪ್ಪ ಅಂತಕ್ಕಂಥ ಆತಂಕ ಇರತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಡ್ರೈವರ್ಸ್ ಆದವ್ರಿಗೂ ಆದ್ರೂ ಯಾವುದೇ ಒಂದು ವಿಚಾರದಲ್ಲಿ ಕಾಂಪ್ರಮೈಸ್ ಆಗದೆ ಡ್ಯೂಟಿಯನ್ನು ಮಾಡ್ತಕ್ಕಂಥ ಒಂದು ಸೇವೆಯ ಮನೋಭಾವದಿಂದ ನಮ್ಮ ಸಿಬ್ಬಂದಿಯವರು ಬಂದಿದ್ದಾರೆ. ಇವತ್ತು ಅಂದುಕೊಂಡಂತೆ ಬೆಳಗ್ಗೆ 6 ಗಂಟೆಗೇನೆ ಬಸ್ ಸಂಚಾರ ಆರಂಭವಾಗಿತ್ತು. TV9 ವರದಿಯಿಂದಾಗಿ ಪ್ರಯಾಣಿಕರು ಸಹ ಖುಷಿಯಾಗಿ ಸಂಚಾರ ಮಾಡಿದ್ರು. ಆದರೆ BMTC ನಿಗಮ ಕೂಡ ಇನ್ನು ಮುಂದೆ ಯಾವುದೇ ತೊಂದರೆಗಳು ಆಗದಂತೆ ನೋಡಿಕೊಂಡು ಬಸ್ಗಳ ವ್ಯವಸ್ಥೆ ಮಾಡಬೇಕಿದೆ. ಮುತ್ತಪ್ಪ, TV9 ಬೆಂಗಳೂರು.
ಸಾಮಾನ್ಯರನ್ನ ಕಂಗೆಡಿಸಿದ ಕೊರೋನಾ ಈಗ ಪೊಲೀಸರ ನಿದ್ದೆಗೆಡಿಸಿದೆ. ರಾಜ್ಯದಲ್ಲಿನ ಹಲವು ಪೊಲೀಸರಿಗೆ ಕೊರೋನಾ ಬಂದಿದ್ದು ಇದು ರಾಜ್ಯದಲ್ಲಿನ ಉಳಿದ ಪೊಲೀಸರಿಗೆ ಕಂಟಕವಾಗಿದೆ. ಹೀಗಾಗಿ ಸಾರ್ವಜನಿಕರ ರಕ್ಷಣೆಗೆ ನಿಂತಿದ್ದ ಖಾಕಿಗಳಿಗೆ ವೈರಸ್ ಸಂಕಷ್ಟವನ್ನ ಉಂಟು ಮಾಡಿದೆ. ಪೊಲೀಸರಿಗೆ ಕೊರೋನಾ. ಎಸ್, ಹಗಲು ರಾತ್ರಿ ಅನ್ನದೇ ಜನರ ರಕ್ಷಣೆಗಾಗಿ ಪಣ ತೊಟ್ಟು ನಿಂತ ಕೊರೋನಾ ವಾರಿಯರ್ಸ್ ಆರಕ್ಷಕರಿಗೆ ಈಗ ಸಂಕಟ ಎದುರಾಗಿದೆ. ಕೊರೋನಾ ನಿಯಂತ್ರಣಕ್ಕಾಗಿ ಮನೆ, ಕುಟುಂಬ ಎಲ್ಲರಿಂದ ದೂರ ಉಳಿದು ಕರ್ತವ್ಯವೇ ಮುಖ್ಯ ಅಂತ ಅದೆಷ್ಟು ಪೊಲೀಸರು ಕೆಲಸ ಮಾಡ್ತಿದ್ದಾರೆ. ಆದ್ರೀಗ ಇದೇ ಕೊರೋನಾ ವಾರಿಯರ್ಸ್ಗೆ ಕೊರೋನಾ ಭೀತಿ ಎದುರಾಗಿದೆ. ರಾಜ್ಯದ ಬಹುತೇಕ ಜಿಲ್ಲೆಯ ಪೊಲೀಸರಿಗೆ ವೈರಸ್ ಸಂಕಷ್ಟ ತಂದೊಡ್ಡಿದೆ. ಜೀವದ ಹಂಗು ತೊರೆದು ಕೆಲಸ ಮಾಡಿದ ಕೊರೋನಾ ವಾರಿಯರ್ಸ್ ಅಂದ್ರೆ ಅದು ಪೊಲೀಸರು. ಹೆತ್ತವರು, ಪತ್ನಿ, ಮಕ್ಕಳಿಂದ ದೂರ ಉಳಿದು ಕೆಲಸ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಹೈ ರಿಸ್ಕ್ ಪ್ರದೇಶ ಕೊರೋನಾ ಪಾಸಿಟಿವ್ ಬಂದ ಏರಿಯಾದಲ್ಲೂ ಡ್ಯೂಟಿ ಮಾಡ್ತಿದ್ದಾರೆ. ಈಗ ಅದೇ ಪೊಲೀಸರಿಗೆ ಕೊರೋನಾ ಕಾಡ್ತಿದೆ. ಯಾಕಂದ್ರೆ ಹಾಸನ ಜಿಲ್ಲೆಯಲ್ಲಿ ಕೊರೋನಾ ವಿರುದ್ಧ ಯುದ್ಧ ಸಾರಿದ ಪೊಲೀಸರಿಗೆ ಕೊರೋನಾ ಕಂಟಕವಾಗಿದೆ. ಜಿಲ್ಲೆಯಲ್ಲಿನ 7 ಜನ ಪೊಲೀಸರಿಗೆ ಈಗ ಕೊರೋನಾ ಒಕ್ಕರಿಸಿದೆ. ಪೊಲೀಸರಿಗೆ ಸೋಂಕು ಪತ್ತೆಯಾಗ್ತಿದ್ದಂತೆ ಸೋಂಕಿತರು ವಾಸವಾಗಿದ್ದ ಹಾಸನದ ತೇಜೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿಶ್ವೇಶ್ವರಯ್ಯ ಬಡಾವಣೆಯ 7ನೇ ಕ್ರಾಸ್ ಗಾಡೇನಹಳ್ಳಿಯ ಪೊಲೀಸ್ ತರಬೇತಿ ಕೇಂದ್ರದ ಪೊಲೀಸ್ ಕ್ವಾರ್ಟರ್ಸ್ನ ಒಂದು ಅಪಾರ್ಟ್ಮೆಂಟ್ ಹಾಗೂ ಹೊಳೆನರಸೀಪುರದಲ್ಲಿ ಪೊಲೀಸರು ತಂಗಿದ್ದ ಏರಿಯಾ ಕೂಡ ಸೀಲ್ ಡೌನ್ ಮಾಡಲಾಗಿದೆ. ಹಾಸನ, ಬೆಂಗಳೂರು ಹೀಗೆ ಯಾವಾಗ ಪೊಲೀಸರ ಸೋಂಕಿನ ಪ್ರಕರಣಗಳು ಹೆಚ್ಚಾದವೋ ಇತ್ತ ಗದಗ ಜಿಲ್ಲೆಯ ಎಸ್ಪಿ ಎಚ್ಚೆತ್ತುಕೊಂಡಿದ್ದಾರೆ. ಕಂಟೈನ್ಮೆಂಟ್ ಝೋನ್, ಚೆಕ್ ಪೋಸ್ಟ್ನಲ್ಲಿ ಸೇವೆ ಸಲ್ಲಿಸಿದ ಪೊಲೀಸರಿಗೆ ಗದಗ ಜಿಮ್ಸ್ ಕೋವಿಡ್-19 ಆಸ್ಪತ್ರೆಯಲ್ಲಿ ಕೊರೋನಾ ಟೆಸ್ಟ್ ಮಾಡಿಸ್ತಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಸುಮಾರು 1000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿ ಇದ್ದು ಹಂತ ಹಂತವಾಗಿ ಎಲ್ಲ ಸಿಬ್ಬಂದಿಗೂ ಕೊರೋನಾ ಟೆಸ್ಟ್ ಮಾಡಿಸಲು ನಿರ್ಧರಿಸಲಾಗಿದೆ. ಈಗಾಗಲೇ ಗದಗ ಜಿಲ್ಲೆಯಲ್ಲಿ ಮಾರ್ಚ್ 25ನೇ ತಾರೀಕಿಂದ ಏನು ಲಾಕ್ಡೌನ್ ಅನೌನ್ಸ್ ಆದಾಗಿನಿಂದ ಹಿಡಿದು ಇವತ್ತಿನವರೆಗೂ ನಮ್ಮ ಇಲಾಖೆಯ ಪೊಲೀಸ್ ಸಿಬ್ಬಂದಿಗಳು ಫ್ರಂಟ್ ಲೈನ್ ಕೊರೋನಾ ವಾರಿಯರ್ಸ್ ಆಗಿ ಭಾಳ ಶ್ರಮಪಟ್ಟು ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅದು ಕಂಟೈನ್ಮೆಂಟ್ ಏರಿಯಾ ಆಗಿರ್ಬೋದು, ಚೆಕ್ ಪೋಸ್ಟ್ ಆಗಿರ್ಬೋದು, ಅಥವಾ ಕೋವಿಡ್ ಕೇರ್ ಹಾಸ್ಪಿಟಲ್ ಆಗಿರ್ಬೋದು, ಕ್ವಾರಂಟೈನ್ ಸೆಂಟರ್ ಆಗಿರ್ಬೋದು, ಎಲ್ಲ ಕಡೆ ಅವರು ನಿಷ್ಠೆಯಿಂದ ಶ್ರದ್ಧೆಯಿಂದ ಕೆಲಸ ಮಾಡ್ತಾಯಿದ್ದಾರೆ. ಹಾಗೂ ಇವರು ಈ ಥರ ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ಅವರ ಯೋಗಕ್ಷೇಮ ವಿಚಾರಿಸೋದು ಇಲಾಖೆಯ ಜಿಲ್ಲೆಯ ಮುಖ್ಯಸ್ಥನಾಗಿ ನನ್ನ ಕರ್ತವ್ಯ ಆಗಿರೋದ್ರಿಂದ ಅವರಿಗೆ ಎಲ್ಲ ಥರದ ಹೈಜೀನ್ ಪ್ರೋಟೋಕಾಲ್ಸನ್ನು ನಾವು ಹೇಳಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ. ಅದರೊಟ್ಟಿಗೆ ಅವ್ರಿಗೆ ಏನು ಪರ್ಸ್ನಲ್ ಹೈಜೀನ್ಗೆ ನೆಸೆಸರಿ ಇರುವಂತಹ ಸ್ಯಾನಿಟೈಸರ್ಸ್ ಆಗಿರ್ಬೋದು, ಫೇಸ್ ಮಾಸ್ಕ್ಗಳಾಗಿರ್ಬೋದು, ಫೇಸ್ ಶೀಲ್ಡ್ಗಳಾಗಿರ್ಬೋದು, ಗ್ಲೌಸ್ಗಳಾಗಿರ್ಬೋದು, ಇವೆಲ್ಲವನ್ನು ಸಫಿಷಿಯೆಂಟಾಗಿ ನಾವು ಪೂರೈಕೆ ಮಾಡಿದ್ದೇವೆ. ಆಗಲೇ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಸಿಬ್ಬಂದಿಗಳು ಯಾರು ಕಂಟೈನ್ಮೆಂಟ್ ಏರಿಯಲಾಗಿದ್ದಾರೆ ಅಥವಾ ಚೆಕ್ ಪೋಸ್ಟ್ಗಳಲ್ಲಿ ಎಲ್ಲಿ ಜನಸಾಮಾನ್ಯರ ಜೊತೆ ಒಡನಾಟ ಬೆಳೆಸುವಂಥ ಸಾಧ್ಯತೆ ಇರುತ್ತೋ ಅಲ್ಲಲ್ಲಿ ಯಾರ್ಯಾರು ಕೆಲಸ ಮಾಡಿದರೋ ಅಂಥವ್ರದನ್ನು ನಾವು ಸ್ವ್ಯಾಬ್ಗಳನ್ನು ಪರೀಕ್ಷೆಗೆ ಕಳಿಸಿ ಅಲ್ಲಿ ಟೆಸ್ಟ್ ಮಾಡಿಸುವಂಥ ಒಂದು ವ್ಯವಸ್ಥೆಯನ್ನು ಕೂಡ ನಮ್ಮ ಜಿಲ್ಲಾ ಆರೋಗ್ಯ ಇಲಾಖೆ ಜೊತೆ ಮಾತಾಡಿಕೊಂಡು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಕೊರೋನಾ ಸಮರದಲ್ಲಿ ದುಡಿತಿರೋ ಪೊಲೀಸರಿಗೂ ಈಗ ವೈರಸ್ ಕಾಡ್ತಿದೆ. ಪೊಲೀಸರಿಗೂ ಭಯ ಶುರುವಾಗಿದ್ದು ಇಲಾಖೆ ರಾಜ್ಯದ ಎಲ್ಲಾ ಪೊಲೀಸ್ ಸಿಬ್ಬಂದಿಗೆ ಮುಂಜಾಗ್ರತಾ ಕ್ರಮ ವಹಿಸಿ ಎಚ್ಚರವಾಗಿರುವಂತೆ ಸೂಚಿಸಿದೆ. ಗದಗ್ನಿಂದ ಸಂಜೀವ್ ಜೊತೆ ಮಂಜುನಾಥ್, TV9 ಹಾಸನ. ಸರ್ಕಾರ ಮಹಾರಾಷ್ಟ್ರ ಸೇರಿದಂತೆ ಕೆಲ ರಾಜ್ಯಗಳಿಂದ ಬಂದಿದ್ದ ವಲಸೆ ಕಾರ್ಮಿಕರಿಗೆ ಕಡ್ಡಾಯವಾಗಿ 14 ದಿನ ಸಾಂಸ್ಥಿಕ ಕ್ವಾರಂಟೈನ್ ಫಿಕ್ಸ್ ಮಾಡಿದೆ. ಹೀಗಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಸಾವಿರಾರು ವಲಸೆ ಕಾರ್ಮಿಕರು ಕ್ವಾರಂಟೈನ್ನಲ್ಲಿ ಇದ್ದಾರೆ. ಆದರೆ ಕ್ವಾರಂಟೈನ್ ಅವಧಿ ಮುಗಿಸಿದವರಿಗೆ ಇನ್ನೂ ಮನೆಗೆ ಹೋಗೋಕೆ ಅವಕಾಶ ಸಿಕ್ಕಿಲ್ಲ. ಅವರಿಗೆ ಇನ್ನೊಂದಿಷ್ಟು ದಿನ ಕ್ವಾರಂಟೈನ್ನಲ್ಲೇ ಕಾಲ ಕಳೆಯಬೇಕಾದ ಅನಿವಾರ್ಯತೆ. ಕಲಬುರಗಿ ಜಿಲ್ಲೆಯ ಸಾವಿರಾರು ಕಾರ್ಮಿಕರು ನೆರೆಯ ಮಹಾರಾಷ್ಟ್ರಕ್ಕೆ ತುತ್ತಿನ ಚೀಲ ತುಂಬಿಸಿಕೊಳ್ಳೋಕೆ ಹೋಗಿದ್ರು. ಆದರೆ ಈ ಬಾರಿ ಕೊರೋನಾ ಅವರ ಬದುಕಿನ ಮೇಲೆ ದೊಡ್ಡ ಬರೆಯನ್ನೇ ಎಳೆದಿದೆ. ಹೊಟ್ಟೆ ತುಂಬಿಸಿಕೊಳ್ಳೋಕೆ, ಮಾಡಿದ ಸಾಲ ತೀರಿಸೋಕೆ ನೆರೆ ರಾಜ್ಯಕ್ಕೆ ವಲಸೆ ಹೋಗಿದ್ದ ಕಾರ್ಮಿಕರಿಗೆ ಈಗ ಅದೆಲ್ಲ ದೂರದ ಮಾತು. ಕೊರೋನಾ ಬಂದಿದ್ರಿಂದ ತವರು ರಾಜ್ಯಕ್ಕೆ ವಾಪಸ್ ಬಂದಿದ್ದಾರೆ.
ಮೇ 10 ನಂತರ ಬಂದಿರೋ 20,000ಕ್ಕೂ ಹೆಚ್ಚು ಕಾರ್ಮಿಕರನ್ನ ಕಲಬುರಗಿ ಜಿಲ್ಲಾಡಳಿತ ಅವರವರ ಗ್ರಾಮದ ಸಮೀಪವಿರೋ ಹಾಸ್ಟೆಲ್, ಸರ್ಕಾರಿ ಶಾಲೆ ಸೇರಿದಂತೆ ಅನೇಕ ಕಡೆ 14 ದಿನಗಳ ಕಾಲ ಸಾಂಸ್ಥಿಕ ಕ್ವಾರಂಟೈನ್ ಮಾಡಿದೆ. ಈಗ ಅವರೆಲ್ಲರ ಕ್ವಾರಂಟೈನ್ ಅವಧಿ ಮುಗಿದಿದೆ. ಇನ್ ಕೆಲವರದು 1-2 ದಿನಗಳಲ್ಲೇ ಮುಗಿಲಿದೆ. ಇನ್ನೇನ್ ಮನೆಗೆ ಹೋಗ್ಬೋದು ಅಂತ ಮಾನಸಿಕವಾಗಿ ಸಜ್ಜಾಗ್ತಿದ್ದವ್ರಿಗೆ ಸರ್ಕಾರ ಮತ್ತೊಂದು ಶಾಕ್ ಕೊಟ್ಟಿದೆ. ಅದೇನು ಅಂದ್ರೆ ಕ್ವಾರಂಟೈನ್ ನಲ್ಲಿರುವ ಎಲ್ಲಾ ಕಾರ್ಮಿಕರಿಗೂ ಕೊರೋನಾ ಟೆಸ್ಟ್ ಮಾಡಬೇಕು. ಅದರ ವರದಿ ಬಂದ ನಂತರವಷ್ಟೇ ಮನೆಗೆ ಕಳಿಸೋದು. ಹೀಗಾಗಿ ಒಂದಷ್ಟು ಕಾರ್ಮಿಕರು ಟೆಸ್ಟ್ ಮಾಡಿಸಿಕೊಂಡಾಗಿದೆ. ಆದರೆ ಅವರ ವರದಿ ಇನ್ನೂ ಬಂದಿಲ್ಲ. ಅದು ಬರೋವರೆಗೂ ಕಾಯಲೇಬೇಕಾದ ಅನಿವಾರ್ಯತೆ ಇರೋದ್ರಿಂದ ಅವರೆಲ್ಲ ಕಂಗಾಲಾಗಿದ್ದಾರೆ. 14 ದಿನಗಳ ಕ್ವಾರಂಟೈನ್ ಅವಧಿ ಮುಗಿದ್ರೂ ಕೂಡ ಇದೀಗ ಅವರಿಗೆ ಮನೆಗೆ ಹೋಗಲಿಕ್ಕೆ ಆಗಲಾಗದಂಥ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇದೀಗ ನಾವು ಕಲಬುರಗಿ ನಗರದ ಒಂದು ಕ್ವಾರಂಟೈನ್ ಕೇಂದ್ರದ ಮುಂಭಾಗದಲ್ಲಿದ್ದೇವೆ. ಈ ಕಲಬುರಗಿ ನಗರದ ಈ ಕ್ವಾರಂಟೈನ್ ಸರ್ಕಾರಿ ತಾಂತ್ರಿಕ ಕಾಲೇಜಿನ ಬಾಲಕರ ವಸತಿ ನಿಲಯದಲ್ಲಿರ್ತಕ್ಕಂಥ ಕ್ವಾರಂಟೈನಲ್ಲಿ ಮಹಾರಾಷ್ಟ್ರದಿಂದ ಬಂದಂಥ ಅನೇಕ ವಲಸೆ ಕಾರ್ಮಿಕರಿದ್ದರು. ಇವರು ಕಳೆದ 14 ದಿನಗಳಿಂದ ಇದೇ ಕ್ವಾರಂಟೈನ್ ಸೆಂಟರ್ನಲ್ಲಿ ಇದ್ದಾರೆ. ತಮಗೆ ಅನೇಕ ಸಮಸ್ಯೆಗಳಿದ್ರು ಕೂಡ ನಾವು ಬೇರೆದವರಿಗೆ ಸೋಂಕನ್ನು ಹಬ್ಬಿಸಬಾರ್ದು ಅನ್ನೋ ಉದ್ದೇಶದಿಂದ ಅವರೆಲ್ಲರೂ ಕೂಡ ಇಲ್ಲಿ ಕ್ವಾರಂಟೈನ್ ಆಗಿದ್ದರು. ಆದರೆ ನಿನ್ನೆಗೆ ಅವರ 14 ದಿನಗಳ ಕ್ವಾರಂಟೈನ್ ಅವಧಿ ಮುಗಿದಿದೆ. ಹೀಗಾಗಿ ಮನೆಗೆ ಹೋಗಲಿಕ್ಕೆ ಸಾಕಷ್ಟು ತಯಾರಿಯನ್ನು ಮಾಡ್ಕೊಂಡಿದ್ರು. ಆದರೆ ಇದೀಗ ಅವರಿಗೆ ಮನೆಗೆ ಹೋಗಲಿಕ್ಕೆ ಆಗ್ತಾಯಿಲ್ಲ. ಯಾಕೆಂತಂದರೆ ಕಲಬುರಗಿ ಜಿಲ್ಲಾಡಳಿತ ಯಾರೆಲ್ಲ ಕ್ವಾರಂಟೈನ್ ಅವಧಿ ಮುಗಿದ್ರೂ ಕೂಡ ಅವರಿಗೆ ಕೊರೋನಾ ಟೆಸ್ಟನ್ನು ಮಾಡಿದ ನಂತರವೇ ಅವರಿಗೆ ಮನೆಗೆ ಕಳುಹಿಸುವಂಥ ಮಾತುಗಳನ್ನ ಹೇಳ್ತಾ ಇದೆ. ಆದರೆ ಇವರಿಗೆ ಕೊರೋನಾ ಟೆಸ್ಟನ್ನು ಕೂಡ ಮಾಡ್ತಾ ಇಲ್ಲ. 14 ದಿನಗಳ ನಂತರ ಅಥವಾ 14 ದಿನ ಒಳಗಾಗಿ ಅವರಿಗೆ ಕೊರೋನಾ ಟೆಸ್ಟ್ ಮಾಡಬೇಕಾಗಿತ್ತು. ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ಸಾವಿರಾರು ವಲಸೆ ಕಾರ್ಮಿಕರು ಬಂದಿರೋ ಪರಿಣಾಮವಾಗಿ ಎಲ್ಲರೂ ಕೂಡ ಕೊರೋನಾ ಟೆಸ್ಟನ್ನು ಮಾಡಬೇಕಾಗಿತ್ತು. ಆರೋಗ್ಯ ಇಲಾಖೆಯೇನೋ ಯುದ್ಧೋಪಾದಿಯಲ್ಲಿ ಕೊರೋನಾ ಟೆಸ್ಟ್ಗಳನ್ನು ಮಾಡ್ತಾ ಇದೆ. ಆದರೆ ಕೊರೋನಾ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿದ 3 ದಿನಗಳೊಳಗಾಗಿ ಪರೀಕ್ಷೆ ಮಾಡಬೇಕು. ಇಲ್ಲದಿದ್ರೆ ಅದು ನಿಖರ ಫಲಿತಾಂಶ ನೀಡೋದಿಲ್ಲ. ಇದೇ ಇದೀಗ ಜಿಲ್ಲಾಡಳಿತಕ್ಕೆ ತಲೆನೋವಾಗಿರೋದು. ಯಾಕಂದ್ರೆ ಕಲಬುರಗಿ ಕೊರೋನಾ ಲ್ಯಾಬ್ನಲ್ಲಿ ಪ್ರತಿದಿನ 1000 ಜನರ ಸ್ಯಾಂಪಲ್ಗಳನ್ನು ಪರೀಕ್ಷೆ ಮಾಡಬಹುದು. ರಾಜ್ಯದ ಬೇರೆ ಬೇರೆ ಲ್ಯಾಬ್ಗಳಿಗೂ ಅನೇಕ ಸ್ಯಾಂಪಲ್ಗಳನ್ನು ಕಳಿಸಲಾಗ್ತಿದೆ. ಹೀಗಾಗಿ ಪ್ರತಿದಿನ ಕಲಬುರಗಿ ಜಿಲ್ಲೆಯಿಂದ 1,500ದಿಂದ 2,000 ಸ್ಯಾಂಪಲ್ಗಳನ್ನು ಮಾತ್ರ ಟೆಸ್ಟ್ ಮಾಡಲು ಸಾಧ್ಯವಾಗ್ತಿದೆ. ಸದ್ಯ 7,000 ಸ್ಯಾಂಪಲ್ಗಳ ಪರೀಕ್ಷೆ ಬಾಕಿ ಇದೆ. ಮತ್ತೊಂದೆಡೆ ಪರೀಕ್ಷಾ ಕಿಟ್ಗಳು ಕೂಡ ಖಾಲಿಯಾಗಿದ್ದು ಹೊಸ ಕಿಟ್ಗಳು ಬರೋವರೆಗೂ ಕಾಯಬೇಕಿದೆ. ಬಂದರೂ ಲ್ಯಾಬ್ನ ಸಾಮರ್ಥ್ಯಕ್ಕನುಗುಣವಾಗಿ ಮಾತ್ರ ಸ್ಯಾಂಪಲ್ಗಳನ್ನು ಸಂಗ್ರಹಿಸಬೇಕಾಗಿರೋದ್ರಿಂದ ಎಲ್ರಿಗೂ ಏಕಕಾಲದಲ್ಲಿ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿ ಪರೀಕ್ಷೆ ಮಾಡಲಾಗ್ತಿಲ್ಲ. ಹೀಗಾಗಿ ಸಾವಿರಾರು ಜನರ ಕ್ವಾರಂಟೈನ್ ಅವಧಿ ಮುಗಿದಿದ್ರೂ ಅವರ ಕೊರೋನಾ ಟೆಸ್ಟ್ ಸರದಿ ಬರದೇ ಇರೋದ್ರಿಂದ ಅನೇಕರು ಇನ್ನೂ ಕೆಲ ದಿನಗಳ ಕಾಲ ಕ್ವಾರಂಟೈನ್ನಲ್ಲಿಯೇ ಇರಬೇಕಾಗಿದೆ. ಸಾವಿರಾರು ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡಿದೆ. ಅವುಗಳ ಲ್ಯಾಬ್ಗಳಲ್ಲಿ ಅವನ್ನ ಟೆಸ್ಟ್ಗಳನ್ನು ಕೂಡ ಮಾಡಲಿಕ್ಕೆ ಆಗ್ತಲ್ಲ. ಹೀಗಾಗಿ ಸಾವಿರಾರು ಸ್ಯಾಂಪಲ್ಸ್ಗಳು ಬಾಕಿ ಇವೆ. ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ ಏನು ಟೆಸ್ಟ್ ಮಾಡದೆ ಮನೆಗೆ ಬಿಡ್ತಾ ಇಲ್ಲ. ಮಹಾರಾಷ್ಟ್ರದಿಂದ ಬಂದಿರೋ ಅನೇಕ ವಲಸೆ ಕಾರ್ಮಿಕರಲ್ಲಿ ಈಗಾಗಲೇ ಕೊರೋನಾ ಪಾಸಿಟಿವ್ ಕಾಣಿಸಿಕೊಳ್ತಿದೆ. ಹೀಗಾಗಿ ಎಲ್ರಿಗೂ ಕಡ್ಡಾಯವಾಗಿ ಕೊರೋನಾ ಟೆಸ್ಟ್ ಮಾಡಲೇಬೇಕಾಗಿದೆ. ಆದರೆ ಸದ್ಯ ಉದ್ಭವವಾಗಿರೋ ಪರಿಸ್ಥಿತಿಯಿಂದ ವಲಸೆ ಕಾರ್ಮಿಕರು ಕಂಗಾಲಾಗಿದ್ದಾರೆ. ಸಂಜಯ್, TV9 ಕಲಬುರಗಿ. ಆಕೆ ಗರ್ಭಿಣಿ, ಎಲ್ಲರಂತೆ ಆಸ್ಪತ್ರೆಗೆ ಹೋಗಿ ಪರೀಕ್ಷೆ ಮಾಡಿಸಿಕೊಂಡಿದ್ಲು. ಆದರೆ ನಿಯಮಾವಳಿಯಂತೆ ಆಕೆಗೆ ಕೊರೋನಾ ಪರೀಕ್ಷೆ ಮಾಡಿದಾಗ ಸೋಂಕು ಇರೋದು ಗೊತ್ತಾಗಿದೆ. ಹೀಗಾಗಿ ಆಕೆ ಭೇಟಿ ನೀಡಿದ ಆಸ್ಪತ್ರೆಗೆ ಬಂದು ಹೋಗಿದ್ದ 10 ಗರ್ಭಿಣಿ ಮಹಿಳೆಯರಿಗೆ ಸೋಂಕಿನ ಭೀತಿ ಉಂಟಾಗಿದೆ. ಜೊತೆಗೆ ವೈದ್ಯರು, ದಾದಿಯರಿಗೂ ಸಂಕಷ್ಟ. ಕೊರೋನಾ ಮಕ್ಕಳು, ವೃದ್ಧರು, ಯುವಕರು ಹೀಗೆ ವಯಸ್ಸಿನ ಭೇದ ಭಾವವಿಲ್ಲದೆ ಎಲ್ಲರನ್ನೂ ಹಿಂಡಿ ಹಿಪ್ಪೆ ಮಾಡುತ್ತಿದೆ. ಇತ್ತ ಗರ್ಭಿಣಿಯರಿಗೂ ಕೂಡ ಬಿಟ್ಟು ಬಿಡದೆ ಕಾಡುತ್ತಿದೆ. ಚಿಕ್ಕಬಳ್ಳಾಪುರದ ಅದೊಬ್ಬಳು ಗರ್ಭಿಣಿಗೆ ಬಂದಿರುವ ಸೋಂಕಿನಿಂದ ಈಗ ಅದೊಂದು ಊರಿನ ಎಲ್ಲ ಗರ್ಭಿಣಿ ಮಹಿಳೆಯರಿಗೂ ಆತಂಕ ಸೃಷ್ಟಿಯಾಗಿದೆ. ಅಷ್ಟಕ್ಕೂ ಇವರ ಆತಂಕಕ್ಕೆ ಕಾರಣವಾಗಿದ್ದು ಸೋಂಕಿತ ಗರ್ಭಿಣಿ ಭೇಟಿ ನೀಡಿದ್ದ 2 ಆಸ್ಪತ್ರೆ. ಕೊರೋನಾ ಸೋಂಕು ದೃಢವಾಗಿರುವ ಗರ್ಭಿಣಿ ಇದೇ ತಿಂಗಳ 20ರಂದು ಬಾಗೇಪಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಆಗಮಿಸಿ ಪರೀಕ್ಷೆ ಮಾಡಿಸಿಕೊಂಡಿದ್ದಳು. ಜೊತೆಗೆ ಅಲ್ಲಿನ ವೈದ್ಯೆಯನ್ನು ಕೂಡ ಮಾತನಾಡಿಸಿದ್ದಾಳೆ. ಈಗ ಈ ವೈದ್ಯೆಯನ್ನ ಕ್ವಾರಂಟೈನ್ ಮಾಡಲಾಗಿದೆ. ಮತ್ತೊಂದು ಕಡೆ ಆಸ್ಪತ್ರೆಯ ಸಿಬ್ಬಂದಿ, ವಿವಿಧ ವಿಭಾಗಗಳ ಸಿಬ್ಬಂದಿಗಳನ್ನ ಇನ್ನು ಕ್ವಾರಂಟೈನ್ ಮಾಡಬೇಕಿದೆ. ಆಸ್ಪತ್ರೆಯಲ್ಲಿದ್ದ ಎಲ್ಲರನ್ನೂ ಕೊರೋನಾ ಪರೀಕ್ಷೆ ಮಾಡಿಸಿದ್ದು ವರದಿ ಬರುವುದು ಬಾಕಿ ಇದೆ. ಇನ್ನೊಂದೆಡೆ ಗರ್ಭಿಣಿ ಆಸ್ಪತ್ರೆಗೆ ಬಂದ ದಿನವೇ ಹಲವು ಗರ್ಭಿಣಿಯರು ಆಸ್ಪತ್ರೆಗೆ ಬಂದಿದ್ರು ಎಂದು ತಿಳಿದು ಬಂದಿದೆ. ಹೀಗಾಗಿ ಅವರೆಲ್ಲರಿಗೂ ಈಗ ಕೊರೋನಾ ಭೀತಿ ಎದುರಾಗಿದೆ.
ಗರ್ಭಿಣಿ ಚಿಕಿತ್ಸೆಗೆ ತೆರಳಿದ್ದ ಖಾಸಗಿ ಆಸ್ಪತ್ರೆಯನ್ನ ಸೀಲ್ ಡೌನ್ ಮಾಡಲಾಗಿದ್ದು ಅಲ್ಲಿನ 15 ಸಿಬ್ಬಂದಿಯನ್ನ ಕ್ವಾರಂಟೈನ್ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಪಟ್ಟಣದ 24 ವರ್ಷದ ಒಂದು ತುಂಬು ಗರ್ಭಿಣಿ ಮಹಿಳೆಗೆ ಒಂದು ಕೊರೋನಾ ಸೋಂಕು ದೃಢವಾದ ಹಿನ್ನೆಲೆಯಲ್ಲಿ ಖಾಸಗಿ ಆಸ್ಪತ್ರೆ ಮತ್ತು ಒಂದು ಬಾಗೇಪಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ಒಂಥರ ಆತಂಕದ ವಾತಾವರಣ ಉಂಟಾಗಿದೆ. ಯಾಕೆ ಅಂತಂದ್ರೆ ಆ ಒಂದು ಮಹಿಳೆ 19ನೇ ತಾರೀಕು ಖಾಸಗಿ ಆಸ್ಪತ್ರೆ ಮತ್ತು 20ನೇ ತಾರೀಕು ಒಂದು ಬಾಗೇಪಲ್ಲಿ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿದ್ದ ಹಿನ್ನೆಲೆಯಲ್ಲಿ ಅಂದು ಒಂದು ಆಸ್ಪತ್ರೆಗೆ ಭೇಟಿ ನೀಡಿದಂಥ ಗರ್ಭಿಣಿ ಮಹಿಳೆಯರಲ್ಲಿ ಒಂಥರ ಆತಂಕದ ವಾತಾವರಣ ಉಂಟಾಗಿದೆ. ಈಗ ನಾವೇನಿದ್ದೀವಿ ಇದು ಬಾಗೇಪಲ್ಲಿ ಪಟ್ಟಣದ ಒಂದು ತಾಲೂಕು ಆಸ್ಪತ್ರೆ. ಈ ತಾಲೂಕು ಆಸ್ಪತ್ರೆಗೆ ಪ್ರತಿನಿತ್ಯ ಒಂದು 100 ಜನ ಮಹಿಳೆಯರು ಬರ್ತಾರೆ, ರೋಗಿಗಳು ಬರ್ತಾರೆ. ಅಲ್ಲಿ ವಿಶೇಷವಾಗಿ ಇಲ್ಲಿ ಒಂದು ಗರ್ಭಿಣಿಯರು ಮಹಿಳೆ ಬರ್ತಾರೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಈ ಗರ್ಭಿಣಿ ಮಹಿಳೆಯರು ಅಂದ್ರೆ ಹೆರಿಗೆ ದಿನಾಂಕ ಹತ್ರ ಬಂದಂತ ಸಂದರ್ಭದಲ್ಲಿ ಕಡ್ಡಾಯವಾಗಿ ಒಂದು ಕೋವಿಡ್ ಟೆಸ್ಟ್ ಮಾಡಿಸಬೇಕು ಅಂತೇಳಿ ನಿಯಮವನ್ನು ತಂದಿದೆ. ಆ ಹಿನ್ನೆಲೆಯಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದಂತ ಒಂದು ಗರ್ಭಿಣಿ ಮಹಿಳೆಯರು ಸಹ ಕಡ್ಡಾಯವಾಗಿ ಆಸ್ಪತ್ರೆಗೆ ಬಂದು ಇಲ್ಲಿ ಒಂದು ಚಿಕಿತ್ಸೆಯನ್ನು ಪಡಿತಾರೆ ಮತ್ತು ವಿವಿಧ ಟೆಸ್ಟ್ಗಳನ್ನು ಮಾಡಿಸ್ಕೊಳ್ತಾರೆ ಮತ್ತು ಒಂದು ಕೋವಿಡ್ ಪರೀಕ್ಷೆಯನ್ನು ಮಾಡಿಸ್ತಾರೆ. ಅದೇ ರೀತಿಯಾಗಿ 24 ವರ್ಷದ ಮಹಿಳೆ ಸಹ ಮೊನ್ನೆ ಒಂದು ಆಸ್ಪತ್ರೆಗೆ ಬಂದಿದ್ರು. ಆ ರೀತಿ ಒಂದು ಸಾಮಾನ್ಯವಾಗಿ ಪರೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ಮಾತ್ರನೇ ಅವರಿಗೆ ಒಂದು ಕೊರೋನಾ ಸೋಂಕು ಇರತಕ್ಕಂಥ ದೃಢವಾಗಿತ್ತು. ಆ ಹಿನ್ನೆಲೆಯಲ್ಲಿ ಆ ಒಂದು ಮಹಿಳೆಯನ್ನ ಟೆಸ್ಟ್ ಮಾಡಿದಂತ ವೈದ್ಯರಿಗೆ ಇವರನ್ನು ಕ್ವಾರಂಟೈನ್ ಮಾಡಲಾಗಿದೆ. ಇತ್ತ ಸೋಂಕು ಪತ್ತೆಯಾಗಿರುವ ಗರ್ಭಿಣಿ ಮಹಿಳೆ ಎಲ್ಲಿಗೂ ಹೋಗಿಲ್ಲ, ಮನೆ ಬಿಟ್ಟು ಆಚೆಯೂ ಬಂದಿಲ್ಲ, ಮನೆ ಆಸ್ಪತ್ರೆ ಬಿಟ್ಟು ಎಲ್ಲಿಯೂ ಆಕೆ ಸುಳಿದಿಲ್ಲ. ಆದರೂ ಆಕೆಗೆ ಸೋಂಕು ಅದೇಗೆ ಬಂತು ಅನ್ನೋದೇ ಈಗ ನಿಗೂಢವಾಗಿದೆ. ಜೊತೆಗೆ ಸೋಂಕಿತ ಗರ್ಭಿಣಿಯ ಟ್ರಾವೆಲ್ ಹಿಸ್ಟರಿ ಹುಡುಕುವುದು ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆಗೆ ದೊಡ್ಡ ತಲೆನೋವಾಗಿದೆ. ಸುಳಿವೇ ನೀಡದೆ ಕೊರೋನಾ ಈಗ ಗರ್ಭಿಣಿಗೆ ಬಂದಿರುವುದು ಜಿಲ್ಲಾಡಳಿತಕ್ಕೆ ತಲೆಬಿಸಿ ಮಾಡಿದೆ. ಇನ್ನೊಂದೆಡೆ ಗರ್ಭಿಣಿ ಭೇಟಿ ನೀಡಿದ್ದ ಆಸ್ಪತ್ರೆಗೆ ಬಂದು ಹೋಗಿದ್ದವರಿಗೆಲ್ಲ ಕೊರೋನಾ ಭೀತಿ ಎದುರಾಗಿದೆ. ಹೀಗಾಗಿ ಆಸ್ಪತ್ರೆಗಳಿಗೆ ಭೇಟಿ ನೀಡುವವರ ಮಾಹಿತಿ ಸಂಗ್ರಹದಲ್ಲಿ ಜಿಲ್ಲಾಡಳಿತ ನಿರತವಾಗಿದೆ. ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ. ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ 10 ಗಂಟೆಗೆ TV9ನಲ್ಲಿ ಮಾತ್ರ.